ಎಸ್, ಇನ್ನು ಕೇರಳ ಸಿಎಂ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದು ಕಡೆ ಕೇರಳ ತನ್ನ ಮೂಗನ್ನ ತೂರಿಸಿದೆ ಈ ಒಂದು ಕೋಗಿಲು ಕ್ರಾಸ್ನ ಅಕ್ರಮ ಮನೆಗಳ ವಿಚಾರದಲ್ಲಿ. ಅಂಥ ಸಂದರ್ಭದಲ್ಲೇ ಕೇರಳ ಸಿಎಂ ಜೊತೆ ಸಿದ್ದರಾಮಯ್ಯ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಕೇರಳ ಪ್ರವಾಸದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪಿಣರಾಯಿ ವಿಜಯನ್ ಸಿದ್ದರಾಮಯ್ಯ ಇಬ್ರು ಮುಖಾಮುಖಿ ಆದ್ರು. ನಗ್ನಗ್ತಾನೆ ಕುಶಲೋಪರಿಯನ್ನ ವಿಚಾರಿಸಿದ್ರು ನಾಯಕರು. ಕೇರಳದ ವರ್ಕಲಾದಲ್ಲಿ ನಾರಾಯಣಗುರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಉಭಯ ನಾಯಕರಿಬ್ರು ಕೂಡ. ಒತ್ತುವರಿ ತೆರವು ವಿಚಾರದಲ್ಲಿ ಕೇರಳ ರಾಜಕೀಯಕ್ಕೆ ವಿರೋಧ ವ್ಯಕ್ತಪಡಿಸಲಾಯಿತು. ತೀವ್ರ ಆಕ್ರೋಶದ ಮಧ್ಯೆ ಕೂಡ ಪಿಣರಾಯಿ ಮತ್ತು ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ. ಒಂದು ಕಡೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಖುಷಿ ಪಡಿಸಲಿಕ್ಕೆ ಮೆಚ್ಚೋದಕ್ಕೆ, ಇನ್ನೊಂದು ಕಡೆ ಕೇರಳ ಚುನಾವಣೆಗಳನ್ನ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಅವರಿಗೆ ಮನೆ ಮಾಡಿಕೊಡೋದಕ್ಕೆ ಕೇರಳ ಸರ್ಕಾರ ಮೂಗು ತೂರಿಸಿದೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಬಾಯಿ ಮಾತಲ್ಲಿ ಅವ್ರಿಗೂ ನಮಗೂ ಸಂಬಂಧ ಇಲ್ಲ, ಅವರೇನು ಇದರಲ್ಲಿ ಮೂಗು ತೂರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಒಂದೇ ವೇದಿಕೆಯನ್ನ ಹಂಚ್ಕೊಂಡಿದ್ದಾರೆ ಸಿಎಂ ಮತ್ತು ಕೇರಳ ಸಿಎಂ ಇಬ್ರು. ಅದಕ್ಕೆ ಹೇಳೋದು, ಜನ ಒದ್ದಾಡಬೇಕಷ್ಟೇನೆ. ರಾಜಕೀಯದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳು ಅಲ್ಲ, ಮಿತ್ರಗಳು ಅಲ್ಲ, ಯಾರನ್ನ ಹೆದರಾಕೊಳ್ಳಕ್ಕೂ ಇಷ್ಟಪಡೋದಿಲ್ಲ. ನಾರಾಯಣಗುರು ಕಾರ್ಯಕ್ರಮ ನಡೆದಿದೆ, ಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ, ಅದಕ್ಕೆ ಅವರು ಹೋಗಿದ್ದಾರೆ. ಹೋಗೋ ಅವಶ್ಯಕತೆ ಇತ್ತೋ ಇಲ್ವೋ ಅದು ಸಿಎಂ ಬಿಟ್ಟಿದ್ದು. ಯಾಕೆಂದ್ರೆ ನಮ್ಮ ರಾಜ್ಯದ ವಿಚಾರದಲ್ಲಿ ಕೇರಳ ಮೂಗು ತೂರಿಸುವಂತ ಅವಶ್ಯಕತೆ ಇರಲಿಲ್ಲ. ವೆಲ್ ಅಂಡ್ ಗುಡ್, ಸಿಎಂ ಹೋಗಿದಾರಲ್ಲ, ಪಿಣರಾಯಿ ವಿಜಯನ್ ಅವ್ರಿಗೆ ಹೇಳಿ, ಸರ್ ನಿಮ್ಮಲ್ಲಿ ವಯನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ನಾವು 100 ಕೋಟಿ ಕೊಟ್ಟಿದ್ದೀವಿ, 100 ಮನೆಗಳನ್ನು ಕಟ್ಟಿಸ್ಕೊಡ್ತಾ ಇದ್ದೀವಿ, ಈಗ ಅವ್ರನ್ನೆಲ್ಲ ನಿಮ್ಮ ರಾಜ್ಯಕ್ಕೆ ಕರೆಸ್ಕೊಳ್ಳಿ, ಕೇರಳದಲ್ಲೇ ಆಶ್ರಯ ಕೊಡ್ಲಿ ಅಂತ ಮಾತಾಡ್ಲಿ ಸಿಎಂ ಸಿದ್ದರಾಮಯ್ಯ ಅವರು. ಬ್ಲಾಕ್ ಪಂಚಾಯತ್ ಪ್ರೆಸಿಡೆಂಟ್ ಶ್ರೀ ಸಂತೋಷ್ ಕುಮಾರ್, ಬೆಂಗಳೂರಲ್ಲಿ ಏನಕ್ಕೆ ಮನೆಗಳನ್ನ ಕಟ್ಟಿಸ್ಕೊಡ್ಬೇಕು ಅವ್ರಿಗೆ? തുടങ്ങിയ ವಿಶಿಷ್ಟ ವ್ಯಕ್ತಿಗಳು ಈ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಕೇರಳದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಿಣರಾಯಿ ವಿಜಯನ್ ಹಾಗೆ ನಮ್ಮ ಮುಖ್ಯಮಂತ್ರಿಗಳು ಇಬ್ರು ಕೂಡ ಮುಖಾಮುಖಿ ಆಗಿರ್ತಾರೆ. ಈ ವಿಚಾರದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದಾವೆ. ಕೇರಳ ಈ ಕೋಗಿಲು ಕ್ರಾಸ್ ವಿಚಾರದಲ್ಲಿ ಅಕ್ರಮ ವಾಸಿಗರು ಏನಿದ್ರು ಮನೆಗಳನ್ನ ಮಾಡ್ಕೊಂಡು ಅವ್ರ ವಿಚಾರದಲ್ಲಿ ಮೂಗು ತೂರಿಸುತ್ತೆ. ಅಂತ ಸಂದರ್ಭದಲ್ಲಿ ಇದೆಲ್ಲದರ ನಡುವೆ ಸಿಎಂ ಕೇರಳ ಒಂದು ಟ್ರಿಪ್ ಅಲ್ಲಿ ಬ್ಯುಸಿ ಆಗಿದ್ದಾರೆ, ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಏನ್ ಕಥೆ ಇದು ಆನಂದ್? ಸುಂದರ, ರಾಜಕೀಯ ಅಂದ್ರೆ ಇಷ್ಟೇ ಅಂತ ಹೇಳ್ಬೋದು. ಒಂದು ಕಡೆ ಪಿಣರಾಯಿ ಅವರು ರಾಜ್ಯದ ವಿಚಾರಗಳಲ್ಲಿ ಮೂಗು ತೂರಿಸಿ ಅವರ ಒಂದು ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಖಡಕ್ ಆಗಿ ಮಾತನಾಡಿದ್ರು. ರಾಜ್ಯದ ವಿಚಾರಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ತಕ್ಕಂತ ಅಗತ್ಯ ಇಲ್ಲ, ಇಲ್ಲಿ ಅಲ್ಪಸಂಖ್ಯಾತರಿಗೆ ನಾವೇನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅನ್ನೋದು ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈಗ ದಿಢೀರ್ ಅಂತ ಪಿಣರಾಯಿ ಅವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ವೇದಿಕೆ ಹಂಚ್ಕೊಂಡಿರ್ತಕ್ಕಂಥದ್ದು ಕೂಡ ಒಂದು ರೀತಿ ಚರ್ಚೆಯನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಸದ್ಯ ಅಲ್ಲಿ ನಾರಾಯಣಗುರು ಅವರ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಆಯೋಜನೆಯನ್ನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರನ್ನ ಮುಖ್ಯ ಅತಿಥಿಯಾಗಿ ಕರೆದಿದ್ರು. ಹಾಗಾಗಿ ಅವರು ಹೋಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಜೊತೆ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮುಂದೆ ಕೇರಳ ಎಲೆಕ್ಷನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಒಬ್ಬ ಪ್ರಮುಖ ನಾಯಕನಾಗಿ ಸಿದ್ದರಾಮಯ್ಯನವರನ್ನ ಒಂದು ಅಸ್ತ್ರವಾಗಿ ಪ್ರಯೋಗ ಮಾಡ್ಕೊಳ್ಳೋದಕ್ಕೆ ಕೇರಳದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಮುಂದೆ 2026 ಏನೀಗ ನೆಕ್ಸ್ಟ್ ಒಂದು ಏಪ್ರಿಲ್ ಮೇ ನಲ್ಲಿ ಕೇರಳ ಎಲೆಕ್ಷನ್ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಸಿಎಂ ಕ್ಯಾಂಡಿಡೇಟ್ ಆಗಿ ಕೂಡ ಗುರುಸ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಸಿದ್ದರಾಮಯ್ಯನವರನ್ನ ಕೇರಳ ಅಖಾಡದಲ್ಲಿ ಇಳಿಸಿ ಅಲ್ಲಿ ಹಿಂದುಳಿದ ಮತ್ತೆ ಅಲ್ಪಸಂಖ್ಯಾತರನ್ನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕೇರಳ ಸರ್ಕಾರ ಪದೇ ಪದೇ ರಾಜ್ಯಕ್ಕೆ ಒಂದು ಅಪಮಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಸರ್ಕಾರವನ್ನ ಬುಲ್ಡೋಜರ್ ಸರ್ಕಾರ, ಬುಲ್ಡೋಜರ್ ನ್ಯಾಯ ಮಾಡ್ತಕ್ಕಂಥ ಸರ್ಕಾರ ಅನ್ನೊಂದು ಕಟು ಟೀಕೆಯನ್ನ ಇದೇ ಪಿಣರಾಯಿ ಅವರು